ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ನಮ್ಮದೇ ವೆಬ್ಸೈಟು. ಆಲ್ಮೋಸ್ಟ್ ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ನೀವು ಒಂದು ರಿವ್ಯೂ ಸೆಕ್ಷನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದರಲ್ಲೇ. ಸೊ ನೀವು ರಿವ್ಯೂಸ್ನ ಕೊಟ್ಟರೆ ಇದನ್ನು ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಸ್ತೀನಿ. ಸೊ ಲಿಂಕು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಮಿನಿಮಮ್ 100 ವರ್ಡ್ಸ್ನ ಹಾಕಿ ನಿಮ್ಮ ರಿವ್ಯೂನ ಹಾಕಿ. ಸೊ ಈಗ ಆಲ್ರೆಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ರಿವ್ಯೂ ಮಾಡಿದ್ದಾರೆ, ನಿಮಗೆ ತೋರಿಸ್ತೀನಿ ಒಂದು ಸಲ. ಸೊ ಈ ರೀತಿ ನೀವು ನಿಮ್ಮ ರಿವ್ಯೂನ ಹಾಕಿದ್ರೆ ನಾನು ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಸ್ತೀನಿ. ಸೊ ದಟ್ ನೆಕ್ಸ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ರಿವ್ಯೂನ ಕೊಡ್ಬೋದು. ನೆಕ್ಸ್ಟು ಇದಾದಮೇಲೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಏನು ಅಪ್ಡೇಟ್ಸ್ ಇಲ್ಲ. ಈಗ ನಿಮ್ಮ ಫಸ್ಟ್ ಇಯರ್ ಇಂಜಿನಿಯರಿಂಗ್ ರೋಡ್ ಮ್ಯಾಪ್ ನಿಮಗೆ ಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಫಾಲೋ ಮಾಡಿಕೊಂಡು ರೋಡ್ ಮ್ಯಾಪ್ ಅಂತ ಕಮೆಂಟ್ ಮಾಡಿದ್ರೆ, ಅಂದರೆ ನೀವು ಮೆಸೇಜ್ನ ಕಳಿಸಿದ್ರೆ ಆಟೋಮೆಟಿಕ್ಲಿ ನಿಮಗೆ DM ಅಲ್ಲಿ ಆ ಒಂದು ರೋಡ್ ಮ್ಯಾಪ್ ಬರೋ ರೀತಿ ಮಾಡಿದ್ದೀನಿ. ಸೊ ಫಾಲೋ ಮಾಡಿಕೊಂಡು ನೀವು ಜಸ್ಟ್ ರೋಡ್ ಮ್ಯಾಪ್ ಅಂತ ಹಾಕಿ ನಿಮಗೆ ಆ ಒಂದು PDF ಬರುತ್ತೆ. ಸೊ ನೀವು ಆವಾಗ ನಿಮ್ಮ ಫಸ್ಟ್ ಇಯರ್ ರೋಡ್ ಮ್ಯಾಪ್ ಯಾವ ರೀತಿ ಇರುತ್ತೆ ಅದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಫಸ್ಟ್ ಇಯರ್ನ ಈಸಿಯಾಗಿ ಒಂದೊಳ್ಳೆ CGPA ಜೊತೆಗೆ ನೀವು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಈಗ ಕಾಲೇಜ್ ಸಿಕ್ಕಿರೋರ್ಗೆ ಅಡ್ಮಿಷನ್ ಆಗಿರ್ತೀರ. ಇನ್ನು ಕೆಲವರು ಚಾಯ್ಸ್ 2 ಕೊಟ್ಕೊಂಡು ಚಾಯ್ಸ್ 3 ಕೊಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ. ಈಗ ಥರ್ಡ್ ರೌಂಡ್ ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಅದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಏಕೆ ಅಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲ್ಲಿ ಫ್ರೀ ಆಗಿರುತ್ತೆ. ನೆಕ್ಸ್ಟು ಇದಾದಮೇಲೆ ನಿಮಗೆ ಸ್ಕಾಲರ್ಶಿಪ್ಸ್ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಕಾಲರ್ಶಿಪ್ಸು ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ಅಮೌಂಟ್ನ ಪೇ ಮಾಡಿರ್ತೀರಾ ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಸ್ಕಾಲರ್ಶಿಪ್ಸ್ ಮುಖಾಂತರ ನೀವು ವಾಪಸ್ ಪಡ್ಕೋಬೋದು. ಆದ್ದರಿಂದ ನೀವು ನೆಕ್ಸ್ಟು ಏನೇ ಅಪ್ಡೇಟ್ಸ್ ಬಂದರೂ ಪಟ್ಟಂತ ತಿಳ್ಕೊತೀರಾ. ಈಗ ನಿಮ್ಮ ಕಟ್ ಆಫು ಥರ್ಡ್ ರೌಂಡ್ಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಈಗಲೇ ಹೇಳ್ತಾ ಇದ್ದೀನಿ. ಕಟ್ ಆಫು ಥರ್ಡ್ ರೌಂಡ್ಗೆ ಇಷ್ಟೇ ಇನ್ಕ್ರೀಸ್ ಆಗುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವು ಲಾಸ್ಟ್ ಇಯರ್ದು ಕಟ್ ಆಫ್ನ ನೋಡಿಕೊಂಡು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಒಂದು ಐಡಿಯಾ ಬರ್ಸ್ಕೋಬೋದು. ನೀವು ನಿಮಗೆ ತೋರಿಸ್ಕೊಡ್ತೀನಿ ಜಸ್ಟು. ಈಗ ಕ್ಯಾಟಗರಿ ವೈಸ್ ಕಟ್ ಆಫ್ ಇದರಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊತಾ ಇದ್ದೀನಿ. ಇದರಲ್ಲಿ ನಾನು GM ಚೂಸ್ ಮಾಡ್ತೀನಿ. GM ಸುಮಾರು ಕ್ಯಾಟಗರಿ ಇದೆ, GM ಚೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಥರ್ಡ್ ರೌಂಡ್ಗೆ ನೋಡ್ತಾ ಹೋಗೋದಾ. ನಿಮಗೆ ಇಷ್ಟೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏಕೆ ಅಂತ ಹೇಳಿದ್ರೆ ಥರ್ಡ್ ರೌಂಡು ವೇಕೆನ್ಸಿ ಫಿಲ್ಲಿಂಗ್ ರೌಂಡು. ನಿಮಗೆ ಸೀಟ್ಸ್ ಇದ್ದರೆ ನೆಕ್ಸ್ಟು ಅದು ಥರ್ಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಸೀಟ್ ಇಲ್ವಾ, ಸೆಕೆಂಡ್ ರೌಂಡಲ್ಲಿ ಎಷ್ಟು ನಿಂತಿರುತ್ತೆ ಲಾಸ್ಟ್ ರೌಂಡ್ ಕಟ್ ಆಫು ಸೇಮ್ ಟು ಸೇಮ್ ಥರ್ಡ್ ರೌಂಡಲ್ಲೂ ಅಷ್ಟೇ ಇರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಫಸ್ಟ್ ರೌಂಡಲ್ಲಿ 419 ಇತ್ತು, ಸಾರಿ 290 ಇತ್ತು. ಸೆಕೆಂಡ್ ರೌಂಡಲ್ಲಿ 419 ಆಯಿತು. ಥರ್ಡ್ ರೌಂಡಲ್ಲಿ 501. ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಯಿತು, 100 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಇದೇ ರೀತಿ MS ರಾಮಯ್ಯ ಟೆಕ್ನಾಲಜಿಲಿ ಇಲ್ಲಿ 2009 ಅಂದರೆ 2009, ಸೆಕೆಂಡ್ ರೌಂಡಲ್ಲಿ 1500. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಥರ್ಡ್ ರೌಂಡಲ್ಲಿ ಬೇಸಿಕ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ವೇಕೆನ್ಸಿ ಫಿಲ್ಲಿಂಗ್ ರೌಂಡು. ಬಟ್ ಅದು ಕಟ್ ಆಫ್ ಯಾವ ರೀತಿ ವೇರಿ ಆಗೋದು ಗೊತ್ತಾ. ಈಗ ಯಾವುದೋ ಒಂದು ಕಾಲೇಜಲ್ಲಿ ಒಂದೇ ಒಂದು ಸೀಟ್ ಇದೆ ಥರ್ಡ್ ರೌಂಡ್, ಅಂದರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೇ ಒಂದು ಸೀಟ್ ಇದೆ. ಸೊ ಸೆಕೆಂಡ್ ರೌಂಡು ಆ ಒಂದು ಕಾಲೇಜ್ ಕಟ್ ಆಫು ಅರೌಂಡ್ 30K ಇತ್ತು ಅಂತ ಅಂದ್ಕೊಳ್ಳಿ. ಸೊ 30,000 ಆ ಒಂದು ಕಾಲೇಜ್ ಕಟ್ ಆಫ್ ಇತ್ತು. ನೆಕ್ಸ್ಟು ಈಗ ಆ ಒಂದು ಕಾಲೇಜ್ನ ನೆಕ್ಸ್ಟು 40,000 ಇರೋನು ಹಾಕಿರಲ್ಲ, 50,000 ಇರೋನು ಹಾಕಿರಲ್ಲ, ನೆಕ್ಸ್ಟು 60,000 ಇರೋನು ಹಾಕಿರಲ್ಲ. ಡೈರೆಕ್ಟಾಗಿ 70,000 ಇರೋನೊಬ್ಬ ಸ್ಟೂಡೆಂಟು ಆ ಒಂದು ಕಾಲೇಜ್ನ ಅವನ ಲಿಸ್ಟಲ್ಲಿ ಹಾಕಿರ್ತಾನೆ. ಆವಾಗ ಕಟ್ ಆಫ್ ಏನಾಗುತ್ತೆ, ಆಬ್ವಿಯಸ್ಲಿ 70,000 ಅಂತ ಬರುತ್ತೆ. ಯಾಕೆಂತೇಳಿದ್ರೆ ಬೇರೆ ಯಾರಾದರೂ ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿದರೆ ಖಂಡಿತ ಅದೇ ಕಾಲೇಜ್ ಲಿಸ್ಟ್ನ ಅವರು ತೋರಿಸ್ತಾ ಇತ್ತು. ಬಟ್ ಇವಾಗ ಏನಾಯಿತು, ಆ ಒಂದು ಕಾಲೇಜು ಯಾರು ಆ್ಯಡ್ ಮಾಡಿರ್ತಾರೆ ಅವರ ರ್ಯಾಂಕ್ ಚೆನ್ನಾಗಿರುತ್ತಲ್ಲ ಅವ್ರಿಗೆ ಇದನ್ನು ಅಲಾಟ್ ಮಾಡುತ್ತೆ. ಸೊ ಇದು ಅರ್ಥ ಆಯಿತು. ಇದೇ ರೀತಿ ನೀವು ಪ್ರತಿಯೊಂದು ಇದನ್ನು ಚೆಕ್ ಮಾಡ್ತಾ ಬರ್ಬೋದು. ನೋಡಿ ಇಲ್ಲಿ 89,000 ಇದ್ದಿದ್ದು 2 ಲ್ಯಾಕ್ ಮೇಲೆ ಹೋಗಿದೆ. ಈ ರೀತಿ ಪ್ರತಿಯೊಂದೂ ಇನ್ಕ್ರೀಸ್ ಆಗುತ್ತೆ. ಬಟ್ ಇಷ್ಟೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಿಮಗೆ ಇದು ಫರ್ ರೆಫರೆನ್ಸು. ಸೊ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಎಷ್ಟು ಇನ್ಕ್ರೀಸ್ ಆಗ್ಬೋದು ಒಂದು ಐಡಿಯಾ ಬರುತ್ತೆ. ಜಸ್ಟ್ ಈ ಒಂದು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 49 ರೂಪೀಸ್ನ ಪೇ ಮಾಡಿದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, EE, EC, ಮೆಕ್ಯಾನಿಕಲ್, ಸಿವಿಲ್ ಎಲ್ಲ ಬ್ರಾಂಚು ಸಿಗುತ್ತೆ. ಸೊ ಈಗೇನು ಮೆನ್ಷನ್ ಮಾಡಿದ್ರೆ ಪ್ರತಿಯೊಂದು ಬ್ರಾಂಚಲ್ಲೂ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿನೂ ಇನ್ಕ್ಲೂಡ್ ಮಾಡಿದ್ದೀನಿ. ಜಸ್ಟ್ 49 ರೂಪೀಸ್ನ ಪೇ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಯಾವ ಕಾಲೇಜ್ ಸಿಗ್ಬೋದು ನನಗೆ, ನಾನು ಯಾವ ರೀತಿ ಟ್ರೈ ಮಾಡಬೇಕು ಅಂತ. ಜಸ್ಟ್ 49 ರೂಪೀಸ್ನ ಪೇ ಮಾಡಿ 10 to 15 ಸೆಕೆಂಡ್ಸ್ ಮಿನಿಮಮ್ ವೆಯ್ಟ್ ಮಾಡಲೇಬೇಕು. ಅದಾದಮೇಲೆ ನಿಮಗೆ ಆ್ಯಕ್ಸಸ್ನ ಕೊಡುವಂಥದ್ದು. ಸೊ ಹೇಳ್ತಾ ಇದ್ದೀನಿ, ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ಮಿನಿಮಮ್ ನೀವು ವೆಯ್ಟ್ ಮಾಡಲೇಬೇಕು.
ನೆಕ್ಸ್ಟು ಈಗ ವೆಬ್ಸೈಟ್ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಇದಾದಮೇಲೆ KCET NEET ಎಲ್ಲ ಅಪ್ಡೇಟ್ಸ್ ಆದಮೇಲೆ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ಸ್ ಅಪ್ಡೇಟು ಜೊತೆಗೆ ಜಾಬ್ ಅಪ್ಡೇಟ್ಸ್ನು ಕೂಡ ಇಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ನೀವು SSLC ಬೇಸ್ಡ್ ಮತ್ತು PUC ಬೇಸ್ಡು ಸುಮಾರು ಜಾಬ್ ಕಾಲ್ಸ್ ಬರುತ್ತೆ. ಸೊ ಗೌರ್ಮೆಂಟ್ ಜಾಬ್ಸೇ ಬರುತ್ತೆ. ಪ್ರತಿಯೊಂದೂ ನೆಕ್ಸ್ಟು ಈ ಒಂದು ಜಾಬ್ ಅಪ್ಡೇಟ್ಸ್ ಎಲ್ಲ ಅಪ್ಡೇಟ್ ಮಾಡಿಸ್ತೀನಿ. ಸೊ ಆದ್ದರಿಂದ ಇದು ಒಂದು ಹೊಸ ಸ್ಟೆಪ್ಪು. ನಿಮಗೆ ಆಲ್ರೆಡಿ ಸೆಕೆಂಡ್ ರೌಂಡ್ ರಿಸಲ್ಟ್ ಟೈಮಲ್ಲೇ ಈ ಒಂದು ವೆಬ್ಸೈಟ್ ರೆಡಿ ಆಗಿತ್ತು. ನಿಮಗೆ ಮುಂಚೆನೇ ನಾನು ಏನು ಹೇಳಿದ್ನಲ್ಲ, ಸೊ PDF ಪರ್ಚೇಸ್ ಮಾಡಿ ಅಂತ, ಇದೇ ಒಂದು ರೀಸನ್ಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಲ್ಲ 49 ರುಪೀಸ್ ಕೊಟ್ಟು ಪೇ ಮಾಡಿ ಅಂತ. ಸೇಮ್ ಇದೇ ಒಂದು ರೀಸನ್ಗೆ ಇನ್ನೂ ವೆಬ್ಸೈಟು ಇದು ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಬೇಕು. ಸೊ ಅದಕ್ಕೆ ನೀವು ಪರ್ಚೇಸ್ ಮಾಡಿದ್ರೆ ನನಗೆ ಆ ಒಂದು ಅಮೌಂಟು ತುಂಬ ಹೆಲ್ಪ್ ಆಗುತ್ತೆ. ನನ್ನ ಜೊತೆಗೆ ಸಾವಿರಾರು ಸ್ಟೂಡೆಂಟ್ಸ್ಗೆ ಇದು ನೆಕ್ಸ್ಟು ಫ್ಯೂಚರ್ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ರಿವ್ಯೂ ಸೆಕ್ಷನ್ ಹೇಳಿದ್ನಲ್ಲ, ಸೊ ಅಲ್ಲಿ ರಿವ್ಯೂನ ಕೊಟ್ಟರೆ ನಾನು ಇಲ್ಲಿ ಕೆಳಗಡೆ ರಿವ್ಯೂ ಸೆಕ್ಷನ್ ಸಪ್ರೇಟಾಗಿ ಹಾಕಿಸಿ, ಸೊ ಸ್ಟೂಡೆಂಟ್ಸ್ ರಿವ್ಯೂಸು ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು ವೆಬ್ಸೈಟಲ್ಲಿ ಏನಾದರೂ ಚೇಂಜಸ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಅದನ್ನು ನೋಡಿಕೊಂಡು ನಾನು ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಚೇಂಜಸ್ ಮಾಡ್ಕೊತೀನಿ. ನೆಕ್ಸ್ಟು ಇಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ KCET NEET ಏನಂತ ಮೆನ್ಷನ್ ಆಗಿದೆ, KCET ಕ್ಯಾಟಗರಿ ವೈಸ್ ಕಟ್ ಆಫ್ ಆ್ಯಂಡ್ ಬ್ರ್ಯಾಂಚ್ PDF. ಈ ಒಂದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಪರ್ಚೇಸ್ನ ಮಾಡ್ಬೋದು. ನೆಕ್ಸ್ಟು ಹೇಳಿದ್ನಲ್ಲ, ಈ ಒಂದು ಗೂಗಲ್ ರಿವ್ಯೂಸು ಆಲ್ಮೋಸ್ಟ್ 127 ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ರಿವ್ಯೂಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇಲ್ಲಿ ಸುಮಾರು ಜನ ಥ್ಯಾಂಕ್ ಯು ಸರ್, ಆಲ್ ಕ್ಲಿಯರ್ ಆ್ಯಂಡ್ ಅರ್ಲಿ ಅಪ್ಡೇಟ್ಸ್ ಆಫ್ KCET. ನೀವು ಒಂದು 100 to 200 ವರ್ಡ್ಸ್ ಯೂಸ್ ಮಾಡಿ ರಿವ್ಯೂನ ಬರೀರಿ. ಸೊ ನಿಮಗೆ ಶಾರ್ಟಾಗಿ ಬರೆದ್ರೂ ಏನಿಲ್ಲ, ಬಟ್ ವೆಬ್ಸೈಟ್ಗೆ ಹಾಕ್ಸಿದ್ರೆ ಒಂದು ರೀತಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಸ್ ಇನ್ ಫ್ರಮ್ KA ನೋಟಿಫಿಕೇಷನ್ ಕೌನ್ಸಿಲಿಂಗ್. ತುಂಬ ಜನ ಥ್ಯಾಂಕ್ ಯು ಅಂತ ಹಾಕಿದ್ದೀರಾ. ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಏಕೆ ಅಂತೇಳಿದರೆ 3000 ಇದ್ದಿದ್ದನ್ನು ಆಲ್ಮೋಸ್ಟ್ 21K ತನಕ ಸಬ್ಸ್ಕ್ರೈಬ್ ಆಗಿದ್ದೀರಾ. ಪ್ರತಿಯೊಬ್ಬರಿಗೂ ನಿಮಗೆ ಹೆಲ್ಪ್ ಆಗಿರೋ ರೀತಿಯೇ ನಾನು ಪ್ರತಿಯೊಂದು ಅಪ್ಡೇಟ್ಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟು ಇದೇ ರೀತಿ ಸ್ಕಾಲರ್ಶಿಪ್ಸು ಮತ್ತು ಜಾಬ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಆದ್ದರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಎಲ್ಲ ಶೇರ್ ಮಾಡಿ. ನೆಕ್ಸ್ಟು ಇನ್ಸ್ಟಾಗ್ರಾಮ್ನ ಹ್ಯಾಂಡೆಲ್ಲ ಫಾಲೋ ಮಾಡಿ. ರೋಡ್ ಮ್ಯಾಪ್ ಅಂತ ಕಮೆಂಟ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಫಸ್ಟ್ ಇಯರ್ ರೋಡ್ ಮ್ಯಾಪ್ನ ಮಾಡ್ತೀನಿ. ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಹೇಳೋದು ಮರೆತೆ, ಅದೇನು ಅಂತ ಹೇಳಿದ್ರೆ ನಿಮಗೆ ಇದು ಲ್ಯಾಪ್ಟಾಪ್ ಬೇಕಾ ಅಂತ. ಸೊ ಫಸ್ಟ್ ಇಯರಲ್ಲಿ ಲ್ಯಾಪ್ಟಾಪ್ ಬೇಕಾ, ಯಾರಿಗೆಲ್ಲ ನೆಸೆಸಿಟಿ ಇದೆ. ಆಮೇಲೆ ಯಾವುದು ಬೆಸ್ಟ್ ಲ್ಯಾಪ್ಟಾಪು. ಸೊ ನಿಮ್ಗೆ ಗೊತ್ತು 10,000ಇಂದ ನಿಮಗೆ ಅರೌಂಡ್ 1.5 ಲ್ಯಾಕ್ ತನಕನೂ ಬೆಸ್ಟ್ ಲ್ಯಾಪ್ಟಾಪ್ಸ್ ಯಾವುದು ಅಂತ ನಾನು ಸಪ್ರೇಟು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದು ಇನ್ನೇನು ರೆಡಿ ಆಗ್ತಾಯಿದೆ. ಸೊ ನಾಳಿದ್ದಷ್ಟರಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಗೊತ್ತು ಸ್ಟೂಡೆಂಟ್ಸು ಈಗ 10,000ಇಂದನೂ ನೀವು ಲ್ಯಾಪ್ಟಾಪ್ಸ್ನ ಹುಡುಕ್ತಾ ಇರ್ತೀರ. ಕೆಲವೊಬ್ಬರು ಅಮೌಂಟ್ ಜಾಸ್ತಿ ಇರ್ತಾವ್ರ ಹತ್ರ. ಸೊ 1.5 ಲ್ಯಾಕಲ್ಲಿ 1 ಲ್ಯಾಕಲ್ಲಿ ಯಾವುದು ಬೆಸ್ಟು ಲ್ಯಾಪ್ಟಾಪು ಬಡ್ಜೆಟ್ ಫ್ರೆಂಡ್ಲಿ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆನೂ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಏನೇ ಅಪ್ಡೇಟ್ಸ್ ಬಂದರೂ ನಮ್ಮ ವೆಬ್ಸೈಟಲ್ಲೂ ಅಪ್ಡೇಟ್ ಆಗುತ್ತೆ ಮತ್ತು ನಮ್ಮ ವಾಟ್ಸಪ್ ಚಾನಲ್ಲು ಅಪ್ಡೇಟ್ ಆಗುತ್ತೆ. ಈ ವೆಬ್ಸೈಟು ಮತ್ತು ಈ ಯೂಟ್ಯೂಬ್ ಚಾನಲ್ಲು, ಈ ವಾಟ್ಸಪ್ ಚಾನಲ್ಲು ಪ್ರತಿಯೊಂದೂ ನಿಮ್ಮಿಂದನೇ ಸಾಧ್ಯ. ಆದ್ದರಿಂದ ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮದು ಏನೇ ರಿವ್ಯೂಸ್ ಇದ್ದರೂ ನಾನು ಅದನ್ನು ನೋಡಿಕೊಂಡು ನೆಕ್ಸ್ಟು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.